ಹೆಣ್ಣು ಮಕ್ಕಳ ಕನಸುಗಳಿಗೆ ಬೆಂಬಲ ನೀಡೋಣ. ಒಂದು ಹಳ್ಳಿಲಿ ಹುಟ್ಟಿದ್ದು ಆಕೆ. ತಲೆ ತುಂಬ ಮನಸ್ಸಿನ ತುಂಬ ಕನಸುಗಳು. ನಮಸ್ಕಾರ ಸ್ನೇಹಿತರೆ. ಈ ಕತೆ ಒಬ್ಬ ಹೆಣ್ಮಗಳ ಮೌನದ ಕೂಗು, ಆಕೆಯ ತ್ಯಾಗ ಮತ್ತು ಅವಳ ಹೋರಾಟದ ಬಗ್ಗೆ. ಕೊನೆವರೆಗೂ ಕೇಳಿ, ಈ ಕತೆ ನಿಮ್ಮ ಮನಸ್ಸನ್ನು ಖಂಡಿತ ಮುಟ್ಟುತ್ತೆ. ಒಂದು ಸಣ್ಣ ಹಳ್ಳಿಲಿ ಗೌರಿ ಅನ್ನುವಂಥ ಹುಡುಗಿ ಇದ್ಲು. ಆಕೆಯ ಕಣ್ಣುಗಳಲ್ಲಿ ಕನಸುಗಳು ತುಂಬಿಕೊಂಡಿತ್ತು. ಆದರೆ ಆಕೆ ಜೀವನ ಜವಾಬ್ದಾರಿಯಿಂದ ತುಂಬಿತ್ತು. ಎಲ್ಲ ಕೆಲಸಗಳಿಗೂ ಅವಳೇ ಮುಂದೆ ಹೋಗಬೇಕಾಗಿತ್ತು. ಎಲ್ಲ ರೀತಿಯ ಜವಾಬ್ದಾರಿಗಳನ್ನು ಅವಳು ನಿಭಾಯಿಸಬೇಕಾಗಿತ್ತು. ಅವಳ ತಂದೆ ಒಬ್ಬ ರೈತ ಆಗಿದ್ದ. ಸದಾಕಾಲ ಜಮೀನಿನಲ್ಲಿ ದುಡಿತಾ ಇದ್ದ. ಬಿಸಿಲು ಮಳೆ ಅಂತ ಇಲ್ಲದೆ ನಿರಂತರವಾಗಿ ಬೆಳೆ ಬೆಳೆಯೋದಕ್ಕೆ ಕಷ್ಟಪಡ್ತಾ ಇದ್ದ. ಇನ್ನು ತಾಯಿ ನೋಡಿದರೆ ಅವಳಿಗೆ ಹುಷಾರಿರೋದಿಲ್ಲ. ಯಾವಾಗಲೂ ಅಸ್ವಸ್ಥಳಾಗಿರ್ತಾಳೆ. ಡಾಕ್ಟರ್ ಹತ್ರ ಹೋಗಲೇಬೇಕು, ಅವಳನ್ನು ನೋಡ್ಕೊಳ್ಳೇಬೇಕು ಅನ್ನುವಂತಹ ಪರಿಸ್ಥಿತಿ. ಮನೆಗೆ ಆದಾಯ ತುಂಬ ಕಡಿಮೆ. ಪ್ರತಿದಿನ ಗೌರಿ ಮನೆ ಕೆಲಸ ಎಲ್ಲವನ್ನ ಮಾಡಬೇಕಾಗಿತ್ತು. ತಾಯಿ ಆರೋಗ್ಯವನ್ನು ನೋಡ್ಕೊಳ್ಬೇಕಾಗಿತ್ತು. ತಂದೆಗೆ ಕೆಲಸದಲ್ಲಿ ಸಹಾಯ ಮಾಡಬೇಕಾಗಿತ್ತು. ಅವರಿಗೆ ಆಹಾರ ತಯಾರಿಸಬೇಕಾಗಿತ್ತು. ಈ ರೀತಿಯಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಸಿಕ್ಕಿರೋ ಸ್ವಲ್ಪ ಸಮಯದಲ್ಲೇ ಗೌರಿ ಶಾಲೆಗೆ ಕೂಡ ಹೋಗ್ತಾ ಇದ್ಲು. ಶಾಲೆ ಮುಗೀತು ಅಂದ ತಕ್ಷಣ ನೇರವಾಗಿ ಅವಳು ಹೊಲಕ್ಕೆ ಹೋಗಬೇಕಾಗಿತ್ತು ಕೆಲಸ ಮಾಡೋಕ್ಕೆ. ಅಲ್ಲಿ ತಂದೆಯ ಜೊತೆಗೆ ಕತ್ತಲಾಗುವವರೆಗೂ ಅವಳು ದುಡಿತಾ ಇದ್ಲು. ಇಂತಹ ಬಿಡುವಿಲ್ಲ ಸಮಯದಲ್ಲಿಯೂ ಸಹ ಅವಳು ಬರವಣಿಗೆಯನ್ನು ಮಾಡ್ತಾ ಇದ್ಲು. ಏನು ಬರೀತಿದ್ಲು? ಅವಳು ಬರ್ಕೊಳ್ತಿದ್ದ ಪುಸ್ತಕಗಳಲ್ಲಿ ಅಕ್ಷರಗಳೇ ಇರಲಿಲ್ಲ. ಅಂದರೆ ಅವಳ ಕನಸುಗಳು ಅಲ್ಲಿ ಸಾಕಾರ ಆಗಿದ್ವು. ಇದ್ದಕ್ಕಿದ್ದ ಹಾಗೆ ತಾಯಿಯ ಪರಿಸ್ಥಿತಿ ಹದಗೆಟ್ಟಾಗ ಅವಳು ಶಾಲೆಗೆ ಹೋಗೋದನ್ನೇ ಬಿಟ್ಲು. ಓದಿನಲ್ಲಿ ಬಹಳ ಚೂಟಿಯಾಗಿದ್ದರಿಂದ ಒಂದಿನ ಶಿಕ್ಷಕರು ಹೇಳಿದರು, ಗೌರಿ, ನೀನು ತುಂಬ ಜಾಣೆ ಆಗಿದ್ಯಾ, ಚೂಟಿಯಾಗಿದ್ಯಾ, ನೀನು ಓದನ್ನು ಮುಂದುವರಿಸು. ಈ ರೀತಿಯಲ್ಲಿ ನೀನು ಓದಿ ಮುಂದುವರಿಸಿದ್ರೆ ದೊಡ್ಡವಳಾದ ಮೇಲೆ ಅದ್ಭುತವಾದಂಥ ಪ್ರಗತಿಯನ್ನು ಕಾಣ್ತೀಯಾ, ಉತ್ತಮವಾದ ಜೀವನವನ್ನು ನಡೆಸ್ಬೋದು ಅಂದರು. ಆದರೆ ಅವಳು ಮೌನವಾಗಿ ನಕ್ಕಳು. ಯಾಕೆಂದರೆ ಅವಳಿಗೆ ಗೊತ್ತಿತ್ತು, ನಮಗೆ ಓದಲಿಕ್ಕೆ ಹಣ ಇಲ್ಲ, ಸಮಯ ಇಲ್ಲ, ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಆದ್ದರಿಂದ ಆಕೆ ಓದಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವಳಿಗೆ ಗೊತ್ತಾಗಿತ್ತು. ನಕ್ಕು ಸುಮ್ಮನಾದ್ಲು. ಒಂದು ದಿನ ತಾಯಿಯ ಆರೋಗ್ಯ ತುಂಬ ಹದಗೆಟ್ಬಿಟ್ಟು ಗೌರಿ ಮೊದಲೇ ಶಾಲೆಗೆ ಆಗೊಮ್ಮೆ ಈಗೊಮ್ಮೆ ಹೋಗ್ತಾ ಇದ್ದವಳು ಸಂಪೂರ್ಣವಾಗಿ ಶಾಲೆಗೆ ಹೋಗೋದನ್ನೇ ನಿಲ್ಲಿಸ್ಬಿಟ್ಲು. ಓದನ್ನೇ ನಿಲ್ಲಿಸ್ಬಿಟ್ಲು. ಮನೆ ಮತ್ತು ಹೊಲದ ಜವಾಬ್ದಾರಿ ತಗೊಂಡ್ಳು. ಅವಳ ಕನಸುಗಳು ಮೌನವಾಗಿ ಒಡೆದು ಹೋಯಿತು. ಕಣ್ಣೀರಿನ ರೂಪದಲ್ಲಿ ಹರಿದು ಹೋಯಿತು. ದಿನಗಳು ಕಳೀತಾ ಇತ್ತು. ಒಂದು ಸಂಜೆ ಅವಳು ಒಂಟಿಯಾಗಿ ಕುಳಿತುಕೊಂಡು ತನ್ನ ಪುಸ್ತಕವನ್ನು ನೋಡ್ತಿದ್ಲು. ಕಣ್ಣೀರಿಂದ ಆ ಪುಟಗಳು ತೇವವಾಗ್ತಿದ್ದವು. ಕಣ್ಣೀರು ಧಾರಾಕಾರವಾಗಿ ಹರಿತಿತ್ತು. ಆಕೆ ಮನಸ್ಸಲ್ಲೇ ಕೇಳ್ಕೊಂಡ್ಳು, ನನ್ನ ಕನಸುಗಳಿಗೆ ಯಾವಾಗ ಅವಕಾಶ ಸಿಗುತ್ತೆ? ಆದರೆ ಉತ್ತರ ಕೊಡುವವರು ಯಾರೂ ಇರಲಿಲ್ಲ. ಕೆಲವು ದಿನಗಳು ಕಳೆದು ಅವರ ಶಿಕ್ಷಕರು ಮತ್ತೆ ಮನೆಗೆ ಬಂದರು. ಶಾಲೆ ಪ್ರಾರಂಭ ಆಗಿತ್ತು. ಅವರು ಗೌರಿಯ ಸ್ಥಿತಿಯನ್ನು ನೋಡಿದ್ರು ಮತ್ತು ಹೇಳಿದರು, ನಿನ್ನ ಓದನ್ನು ನಾನು ನಿಲ್ಲಿಸೋದಕ್ಕೆ ಬಿಡೋದಿಲ್ಲ. ನಿನಗೆ ನಾನು ಸಹಾಯ ಮಾಡ್ತೇನೆ ಅಂದರು. ಗೌರಿ ಆ ದಿನದಿಂದ ಮತ್ತೆ ಓದಲಿಕ್ಕೆ ಶುರು ಮಾಡಿದ್ಲು. ಕಷ್ಟಗಳ ಮಧ್ಯೆಯೂ ಸಹ ಅವಳು ತನ್ನ ಕನಸುಗಳನ್ನು ಹಿಡ್ಕೊಂಡ್ಳು. ವರ್ಷಗಳ ನಂತರ ಅವಳು ಒಬ್ಬ ಶಿಕ್ಷಕಿಯಾಗಿ ಬಿಟ್ಲು. ವರ್ಷಗಳೇ ಉರುಳಿದ್ದವು. ಒಂದಿನ ಅವಳು ಹಳ್ಳಿಗೆ ಮರಳಿ ಬಂದಳು. ತನ್ನ ಹಾಗೆ ಕಷ್ಟದಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನ, ಬೇರೆ ಮಕ್ಕಳನ್ನ ಎಲ್ಲರನ್ನೂ ಕರೆದು ಅವರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಅಷ್ಟೊತ್ತಿಗೆ ಅವಳ ಉತ್ತಮವಾದಂತಹ ಫಲಿತಾಂಶವನ್ನು ನೋಡಿ ಅವಳಿಗೆ ಸರ್ಕಾರದಿಂದ ಶಿಕ್ಷಕ ವೃತ್ತಿಯೂ ಸಹ ಸಿಕ್ತು. ಗೌರಿ ತನ್ನ ಹಳ್ಳಿಯ ಶಾಲೆಯನ್ನೇ ಆಯ್ಕೆ ಮಾಡಿಕೊಂಡ್ಳು. ಅವಳು ಬಯಸಿದಂತಹ ಕನಸುಗಳು ಎಲ್ಲವನ್ನೂ ಸಹ ಇಲ್ಲೇ ಈಡೇರಿಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ಲು. ಅತಿ ಅದ್ಭುತವಾದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾ ಇದ್ಲು. ಹಳ್ಳಿಯವರಿಗೆಲ್ಲ ಅತಿ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ಲು. ಆದರೆ ಅವಳು ಪ್ರತಿ ಕ್ಷಣವೂ ಸಹ ಮೌನವಾಗಿ ಅತ್ತಂತಹ ದಿನಗಳನ್ನು ನೆನಪಿಸ್ಕೊಳ್ತಾ ಇದ್ಲು. ಈ ಮೌನವಾಗಿ ಅಳುವ ದಿನಗಳು ಬೇರೆ ಮಕ್ಕಳ ಪಾಲಿಗೆ ಬರಬಾರ್ದು ಅಂತ ಅವಳು ಹಗಲಿರುಳು ಶ್ರಮಿಸ್ತಾ ಇದ್ಲು. ಇಂದು ಮೌನವಾಗಿ ಅತ್ತ ದಿನಗಳು ಹಲವಾರು ಜನರ ಜೀವನವನ್ನು ಬೆಳಗಿಸ್ತಾ ಇದ್ವು. ಅಂದು ಅವಳು ಮೌನವಾಗಿ ಅನುಭವಿಸುತ್ತಿದ್ದಂತಹ ಕೂಗು ಇಂದು ಕೇಳದನೆ ಹೇಳದನೆ ಎಲ್ಲರ ಕಿವಿಗೂ ತಲುಪ್ತಾ ಇತ್ತು. ಈ ಕಥೆ ನೀತಿ ಅಂದರೆ, ಹೆಣ್ಣು ಮಗಳ ಕನಸುಗಳನ್ನು, ಮೌನವನ್ನು ಅಲ್ಲಗಳೇ ಬೆಳಿ, ಅವಳಿಗೆ ಪ್ರೋತ್ಸಾಹ ಕೊಡಿ. ಅವಳು ಪ್ರಗತಿ ಹೊಂದಿದರೆ ಒಂದು ಮನೆ ಮಾತ್ರ ಅಲ್ಲ, ಇಡೀ ಸಮಾಜನೇ ಬೆಳಗುತ್ತೆ. ಅವಳಿಗೆ ಕೊಟ್ಟ ಅವಕಾಶ ಅನೇಕ ಜೀವಗಳಿಗೆ ಬೆಳಕು ಕೊಡುತ್ತೆ. ಈ ಕತೆ ನಿಮ್ಗೆ ಇಷ್ಟ ಆದರೆ ಅಥವಾ ಮನಸ್ಸಿಗೆ ತಾಗಿದರೆ ಬಂದು ಲೈಕ್ ಮಾಡಿ, ಮತ್ತು ಈ ಕಥೆಯನ್ನು ಎಲ್ಲರಿಗೂ ಶೇರ್ ಮಾಡಿ. ಹೆಣ್ಣು ಮಕ್ಕಳ ಕನಸುಗಳಿಗೆ ಬೆಂಬಲ ನೀಡೋಣ.
ಇನ್ನಷ್ಟು ಇಂತಹ ಕಥೆಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.